ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅಯ್ಯಪ್ಪ ಮಾಲಾಧಾರಿಗಳು ಚಿಕಿತ್ಸೆ ಫಲಿಸದೆ ಇಬ್ಬರು ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದರು. ಇದೇ ವೇಳೆ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಅವರು, ಸಿಲಿಂಡರ್ ಸ್ಫೋಟದಲ್ಲಿ ನಿಜಲಿಂಗಪ್ಪ ಸಂಜಯ್ ನಿಧನ ಹೊಂದಿದ್ದಾರೆ. ಈಗ ಏನು ಮಾತನಾಡಬೇಕು ಅಂತ ತೋಚುತ್ತಿಲ್ಲ. ಸರ್ಕಾರ, ಜಿಲ್ಲಾಡಳಿತ ಕಿಮ್ಸ್ ಅವರನ್ನು ಬದುಕಿಸಲು ಪ್ರಯತ್ನ ಮಾಡಿದ್ವಿ. 4 ಎಕ್ಸ್ಪರ್ಟ್ಸ್ ವೈದ್ಯರನ್ನು ಕರೆಸಿ ಬದುಕಿಸಲು ಸಕಲ ಪ್ರಯತ್ನ ಮಾಡಲಾಯಿತು. ಆದರೆ ಇದನ್ನು ಮೀರಿ ಸುಟ್ಟ ಪ್ರಮಾಣ ಹೆಚ್ಚಾಗಿದ್ದರಿಂದ ಉಳಿಸಿಕೊಳ್ಳಲಾಗಲಿಲ್ಲ. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಜೊತೆಗೆ ನಷ್ಟ ಎದುರಿಸುವ ಶಕ್ತಿ ಆ ಕುಟುಂಬಕ್ಕೆ ನೀಡಲಿ. ಇನ್ನು ಮುಖ್ಯಮಂತ್ರಿಗಳು ಸಹ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಮೃತಪಟ್ಟ ಕುಟುಂಬಕ್ಕೆ ಮುಖ್ಯಮಂತ್ರಿ ನಿರ್ದೇಶನದ ಮೇಲೆ ಸರ್ಕಾರದಿಂದ 5 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ. ಇದನ್ನು ವಿಶೇಷ ಪ್ರಕರಣ ಎಂದು ಪರಿಗಣಿಸಲಾಗಿದೆ. ಇನ್ನುಳಿದವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಓರ್ವ ಬಾಲಕನ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಉಳಿದವರ ಕುಟುಂಬದ ಜೊತೆಗೆ ಸಮಾಲೋಚನೆ ಮಾಡಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ನೀಡುತ್ತೇವೆ ಎಂದರು. ಇವತ್ತು ನಿಜಲಿಂಗಪ್ಪ ಅವರು ಸುಮಾರು 58-59 ವಯಸ್ಸಿನ ನಿಜಲಿಂಗಪ್ಪನವರು, ಸಂಜಯ್ ಯುವಕ ಸುಮಾರು 16-17 ವರ್ಷ ಇರ್ತಕ್ಕಂಥ ಯುವಕ ಇಬ್ಬರು ನಿಧನ ಹೊಂದಿದ್ದಾರೆ. ಇವತ್ತು ಏನು ಮಾತನಾಡಬೇಕಂತ ಸೂಚಿಸ್ತಾ ಇಲ್ಲ. ಬಟ್ ಭಾಳ ಅನ್ಫಾರ್ಚುನೇಟು. ನಮ್ಮ ಸರ್ಕಾರ, ನಾವು, ನಮ್ಮ ಜಿಲ್ಲಾಡಳಿತ ಹಾಗೂ ಕಿಮ್ಸ್ ಸಂಸ್ಥೆ ಎಲ್ಲರೂ ಒಂದು ಪ್ರಯತ್ನವೂ ಮಾಡಿದ್ವಿ. ಸುಮಾರು ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ನ ಕೂಡ ಕರೆಸಿ, ಸುಮಾರು 4 ಬೇರೆ ಬೇರೆ ಎಕ್ಸ್ಪರ್ಟ್ಸ್ನ ಕರೆಸಿ, ಪ್ಲಾಸ್ಟಿಕ್ ಸರ್ಜನ್ಸ್ನ ಕರೆಸಿಬಿಟ್ಟು ಇನ್ನೈದಕ್ಕಿಂತ ಏನೇನು ಬೆಟರ್ ಚಿಕಿತ್ಸೆ ಮಾಡ್ಬೋದು ಅಂಥೇಳಿ ಒಂದು ವಿಚಾರನೂ ಮಾಡಿದ್ವಿ. ಅದಾದರೆ ಇದು ಮಿತಿ ಮೀರಿ ಹೋಗಿರ್ತಕ್ಕಂಥದ್ದು. ಯಾಕಂದರೆ ಬರ್ನ್ ಅರೌಂಡ್ ಬಟ್ 60%, 70%, 80%ವರೆಗೆ 90%ವರೆಗೆ ಬರ್ನ್ ಆಗಿರೋ ಸಂದರ್ಭದಲ್ಲಿ ನಮಗೆ ಅವ್ರು ಉಳಿಸ್ಲಿಕ್ಕೆ ಆಗಲಿಲ್ಲ. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಜೊತೆಗೆ ಆ ದೇವರು ಅವರಿಗೆ ಈ ನಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಅವರು ಕೂಡ ಸಾಂತ್ವನ ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಸುಮಾರು ಏನು ಮೃತಪಟ್ಟಿದ್ದಾರೆ ಅವರಿಗೆ 5 ಲಕ್ಷ ರೂಪಾಯಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಯವರ ನಿರ್ದೇಶನದ ಮೇಲೆಗೆ ನಾವು ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೇವೆ. ಸರ್, ವಿಶೇಷ ಪ್ರಕರಣ ಅಂತ ಏನಾದರೂ ಪರಿಗಣಿಸಿ? ವಿಶೇಷ ಪ್ರಕರಣ ಅಂತ ಪರಿಗಣಿಸಿದೆ. ಚಿಕಿತ್ಸೆ ಬಗ್ಗೆ ನಡೀತಾ ಇದೆ. ಇನ್ನು ಉಳಿದಿರ್ತಕ್ಕಂಥವ್ರಿಗೆ ಕೂಡ ಕ್ರಿಟಿಕಲ್ ಇದೆ. ಸಿಚುವೇಶನ್ ಭಾಳ ಕ್ರಿಟಿಕಲ್ ಇದೆ. ಒಂದೇ ಒಂದು ಮಗುನ ವಿನಾಯಕನ ನಾವು ಬರ್ನ್ ವಾರ್ಡಿಗೆ ಹಾಕಿದ್ದೀವಿ. ಅವ್ನು ಸ್ವಲ್ಪ ಸ್ಟೇಬಲ್ ಇದ್ದಾನೆ, ರಿಕವರಿಂಗ್ ಆಲ್ಸೋ. ಇನ್ನೂ ಉಳಿದವರು ಕ್ರಿಟಿಕಲ್ ಇದ್ದಾರೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಅವ್ರಿಗೇನು ಬೇರೆ ಕಡೆ ತಜ್ಞರನ್ನು ಕರೆಸಿ ಚಿಕಿತ್ಸೆ ಆಗಿದೆ. 4 ಜನನ ತಜ್ಞರನ್ನ ಕರೆಸಿದ್ದೀವಿ. ಸೊ ದೇ ಆರ್ ಹ್ಯಾಪಿ. ಎಲ್ಲ ಎಕ್ಸ್ಪರ್ಟ್ನವ್ರು ಏನು ಬಂದಾಗ ನಾವೆಲ್ಲರೂ, ನಾನು ವೈಯಕ್ತಿಕವಾಗಿ ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ನಾವೇನು ಚಿಕಿತ್ಸೆ ನಮ್ಮ ಕಿಮ್ಸ್ ಸಂಸ್ಥೆಯವರು ಆಗಿರಲಿ, ನಮ್ಮ ಎಲ್ಲ ಡಾಕ್ಟ್ರುಗಳು ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅದು ಪರ್ಫೆಕ್ಟ್ ಆಗಿದೆ, ಕರೆಕ್ಟಾಗಿದೆ ಅಂತ ಹೇಳಿ ಅವರು ನಮಗೆ ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ, ಅವ್ರ ಪೇರೆಂಟ್ಸ್ಗಳಿಗೆ, ಫ್ಯಾಮಿಲಿ ಪೀಪಲ್ ಜೊತೆಗೆ ಇವತ್ತು ಸಮಾಲೋಚನೆ ಮಾಡಿ ನಮ್ಮ ಕೈಲಿ ಇನ್ನೂ ಏನಾಗುತ್ತೆ ಅಷ್ಟು ಒಂದು ಚಿಕಿತ್ಸೆನ ಮಾಡ್ತಾ ಇದ್ದೀವಿ. ಸರ್, ಈಗ ಸನ್ನದಿಗಳಲ್ಲಿ ಸಾಕಷ್ಟು ಮಾಲಾಧಾರಿಗಳು ಪೂಜೆ ಮಾಡ್ತಾರೆ. ಭಾಳ ಕಂಜೆಸ್ಟೆಡ್ ಪ್ಲೇಸ್ ಇರ್ತದೆ. ಇನ್ನೊಂದಂತ ಈ ರೀತಿ ಅವಘಡ ಆಗಿರೋ ಪ್ರಿಕಾಷನರಿಗೆ ಏನು ಸಲಹೆ ಕೊಡ್ತೀವಿ? ಅವರವರು ವೈಯಕ್ತಿಕ ಈಗ ಯಾರೆಲ್ಲ ಮಾಡ್ತಾರಂತ ಸಂಪೂರ್ಣ ಮಾಹಿತಿ ನಮಗಿರೋದಿಲ್ಲ. ಇಂಥ ಒಂದು ಘಟನೆ ಆಗಬಾರ್ದು. ಈ ಘಟನೆ ಮುಖಾಂತರ ಸ್ವಲ್ಪ ಜನನೂ ಸಾರ್ವಜನಿಕವಾಗಿ ಅವರು ಎಚ್ಚರಿಕೆ ವಹಿಸ್ಕೋಬೇಕು. ಆಮೇಲೆ ನಮ್ಮ ಕೈಲೇ ಏನಾಗುತ್ತೆ, ಎಲ್ಲೆಲ್ಲಿ ನಾವು ಅವೇರ್ನೆಸ್ ಕೊಡ್ಬೋದು, ಅವೇರ್ನೆಸ್ ಬಿಟ್ಟರೆ ನಮ್ಮ ಕೈಲಿ ಏನು ಕೊಡೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್.